ಪ್ರಶಾಂತ್ ಸಂಬರ್ಗಿ ಅಂತ ಒಬ್ಬರು, ಅವರು ತುಂಬ ಪ್ರಖ್ಯಾತರು ನನಗೆ ಗೊತ್ತಿಲ್ಲ, ಎಲ್ರಿಗೂ ಗೊತ್ತಿರೋ ವಿಷಯ. ನೋಡಿ, ಈ ದೇಶದಲ್ಲಿ ಈ ಫೇಕ್ ನ್ಯೂಸ್ಗಳು, ಸುಳ್ಳು ಸುದ್ದಿಗಳನ್ನ ಹಬ್ಬಿಸೋದೇ ಅಭ್ಯಾಸ ಆಗ್ಬಿಟ್ಟಿದೆ. ಇದನ್ನು ಪ್ರಶ್ನೆ ಮಾಡೋದಿಲ್ಲ. ಕಾಯ್ದೆ ಇದೆಯಾ ಅಲ್ವಾ ಅಂತ ಜನಸಾಮಾನ್ಯರಿಗೆ ಗೊತ್ತಿಲ್ಲ. ಈ ವ್ಯಕ್ತಿ ಇವತ್ತು ಕುಂಭಮೇಳ ಅಂತ ಒಂದು ಪುಣ್ಯಸ್ಥಾನ ದೇಶದಲ್ಲಿ ನಡೀತಾ ಇದೆ. ಎಲ್ಲ ಹಿಂದೂ ಧರ್ಮದವರ ಮತ್ತು ದೇವರನ್ನು ನಂಬೋವರಿಗೆ ಅದು ಬಹಳ ಪುಣ್ಯವಾದ ಒಂದು ಸ್ಥಳ. ಅಂಥ ಒಂದು ಪುಣ್ಯದ ಒಂದು ಸ್ನಾನ, ಒಂದು ಹಬ್ಬ ನಡೀಬೇಕಾದ್ರೆ ಅದರಲ್ಲಿ ರಾಜಕಾರಣ ಅಂದರೆ ಮೊದಲಿನ ಪ್ರಕಾರ ಹಿಂದೂ ವಿರೋಧಿ ಅಂತ ಇವರು ಸುಳ್ಳು ಸುದ್ದಿ ಹಬ್ಬಿಸ್ಕೊಂಡೇ ಬಂದು ಅಲ್ಲಿ ಮಿಂದೆದ್ರು ಅಂತ ಒಂದು ಅಂದರೆ ಒಂದು ಫೇಕ್ ಫೋಟೋ ಹಾಕಿ ನಮ್ಮಲ್ಲಿ ಇನ್ನಷ್ಟು ಜನರು ಹಾಕಿದ್ದಾರೆ. ಆಕೇನು ಹೇಳ್ತಾರೆ, ಇವನು ಮಿಂದೆದ್ದು ಬಂದ, ಇವನಿಗೇನು ಅಂದರೆ ಒಂದು ದ್ವೇಷವನ್ನು ಹರಡುವ ಇದನ್ನು ಪ್ರಶ್ನೆ ಮಾಡಬೇಕಲ್ವ ಯಾರಾದರೂ. ಈ ಹಿಂದೆ ಇವರು ಮಾಡಿದರು ನನಗೆ, ಯಾರು ಈ ಥರದ ಒಂದು ಫೇಕ್ ನ್ಯೂಸನ್ನು, ಅವಾಗ MP ಆಗಿದ್ದ ಪ್ರತಾಪ್ ಸಿಂಹ ಅವರು ಇದೇ ಕೋರ್ಟ್ ಕಟ್ಟಕಡೆ ನಿಂತ್ಕೊಂಡೆ ಕೊನೆಗೂ ಅವರು ಬಂದು ಅವ್ರ ತಪ್ಪು ಅಂತ ಗೊತ್ತಾಗಿ ಕ್ಷಮೆ ಕೇಳೋತಂದ್ರೆ ಬಿಡಲಿಲ್ಲ. ನಾನು ಇದು ಹೀಗೆ ಮುಂದುವರಿಯೋದು ಬಹಳ ತಪ್ಪು. ಯಾಕೆಂದರೆ ಅಂದರೆ ಇವರು ನಿಜವಾದ ಧರ್ಮದ ಅವರಲ್ಲ. ಇವರು ಕಾಯ್ತಿರ್ತಾರೆ. ಈ ತಿರುಪತಿನ ಲಡ್ಡು ಇಶ್ಯೂ ಆಯ್ತಲ್ಲ, ಹಾಗೆ ಸುಮ್ಮನೆ ಹಬ್ಬಿಸ್ಬಿಡೋದು, ಕಲ್ತಿ ಆಗಿಬಿಟ್ಟಿದೆ ಅಂತ ದೊಡ್ಡದಾಗಿ ಮಾಡಿಬಿಡೋದು. ಜನ ಅವರ ನಂಬಿಕೆ ಅಷ್ಟು ಪ್ರೀತಿಯಿಂದ ಹೋಗ್ತಿರೋ ದೇವಸ್ಥಾನದ ಮೇಲೆ ಅವ್ರ ಮನಸ್ಸಿಗೆ ಆಘಾತ ಮಾಡಿ ಒಂದು ರಾಜಕೀಯವಾಗಿ ಏನೋ ತೊಗೊಂಡು ಆಮೇಲೆ ಏನಾಯಿತು ಗೊತ್ತಿಲ್ಲ, ಹಬ್ಬಿಸ್ಬಿಡೋದು ಅಷ್ಟೇ. ಇತ್ತೀಚೆಗೆ ನಾವು ಮೊನ್ನೆ ಒಂದು ಕೇಸ್ ಗೆದ್ದೆ. ಅದರಲ್ಲಿ ಏನಂದರೆ ಬಾಂಗ್ಲಾ ಯಾವುದೋ ಒಂದು ಇಂಡೋನೇಷ್ಯಾದಲ್ಲಿ 97% ಮುಸ್ಲಿಮರಿದ್ದಾರೆ, 1% ಕ್ರಿಶ್ಚಿಯನ್ರಿದ್ದಾರೆ, 2% ಅಷ್ಟೇ ಹಿಂದೂಗಳಿದೆ, 1100 ದೇವಾಲಯಗಳಿದೆ, ಅಲ್ಲಿ ಯಾವುದೇ ಹಿಂದೂ ಧರ್ಮಕ್ಕೆ ತೊಂದರೆ ಇಲ್ಲ ಅಂತ ನಾನು ಕೊಟ್ಟೆ ಸ್ಟೇಟ್ಮೆಂಟ್ ಇವರೇ ಪೋಸ್ಟ್ರು ಮಾಡಿಬಿಡೋದು. ವಾಟ್ಸಪ್ ಯೂನಿವರ್ಸಿಟಿಗಳಲ್ಲಿ, ಈ ಜಲತಾಣಗಳಲ್ಲಿ ಅನಿಸ್ಬಿಡೋದು. ಅದಾದಮೇಲೆ ಜನ ನೀನು ಹೆಂಗೆ ಹಿಂದೂ ವಿರೋಧಿ ಅಂತ. ಈ ವ್ಯಕ್ತಿ ಅದೇ ಕೆಲಸ ಮಾಡಿದ್ದಲ್ಲದೆ ಅದಾದಮೇಲೆ ANI ರಿಪೋರ್ಟ್ ಇದೆ, ಅದು ಸರಿಯಾದ ಪಿಕ್ಚರು, ಇವ್ರನ್ನ ಹಿಂಗೆ. ಸೊ ನಾನು ಐ ವೆಂಟ್ ಟು ದ ಕಮಿಷನರ್ ಆ್ಯಂಡ್ ಐ ಕೇಮ್ ಟು ದಿಸ್. ಮೊದಲು ಇದು ಪ್ರಾಬ್ಲಮ್. FIR ಮಾಡ್ತಿರಲ್ಲ, FIRನಲ್ಲಿ ನ್ಯಾಯ ಸಮಿತಿಯಲ್ಲಿ ಇದೆ. ಈಗ FIR ಆಗಿದೆ, ಇನ್ನೊಂದು 15 ದಿನದ ಆ ವ್ಯಕ್ತಿ ಬರಬೇಕು, ಸತ್ಯಾಸತ್ಯತೆಗಳು ಗೊತ್ತಾಗುತ್ತೆ. ಇದು ನನ್ನೊಬ್ಬನ ಹೋರಾಟ ಅಲ್ಲ, ಇದು ಜನರಿಗೆ ಗೊತ್ತಾಗಬೇಕು ಏನಾಗ್ತದೆ. ನೋಡಿ, ಭಾಳ ವರ್ಷಗಳ ಹಿಂದೆ ತುಂಬ ನೋವಿನ ಸಂಗತಿ ಅಂದರೆ ಈ ಫೇಕ್ ನ್ಯೂಸ್ಗಳು ಇವತ್ತಿನ ಸಮಾಜವನ್ನು ಎಷ್ಟು ತಲ್ಲಣಗೊಳಿಸಿದೆ. ಒಬ್ಬ ವ್ಯಕ್ತಿಯನ್ನು ಈ ಫೇಕ್ ನ್ಯೂಸ್ಗಳ ಮೇಲೆ ನಂಬಿಬಿಡೋದು. ಯಾಕೆ ಕೆಲವು ವರ್ಷಗಳಿಂದ ಅಷ್ಟೇ ಒಬ್ಬ ಅರ್ಧ kg ಮಟನ್ ಮನೆಗೆ ತೊಗೊಂಡೋಗಿದ್ರೆ ಅದು ಬೀಫು ಅಂತ ಹೇಳಿ ಅವ್ನು ಯಾಕೆ ಸತ್ತಾಗೋದ್ರೆ ಎಳೆದು ಕೊಂದ ಮೇಲೆ ಗೊತ್ತಾಯ್ತು. ಮೊನ್ನೆ ಒಂದು 26 ವರ್ಷದ ಹುಡುಗ ಅವನೇನೋ ಮಾಡ್ತಿದ್ದಾನೆ ಅಂತ ಅವ್ನು ಅಟ್ಟಿಸ್ಕೊಂಡು ಹೋಗಿ 37 ಕಿಲೋಮೀಟ್ರ್ ಅಟ್ಟಿಸ್ಕೊಂಡು ಹೋಗಿ ಕೊಂದ ಮೇಲೆ ಗೊತ್ತಾಯಿತು ಅವನು ಅಪಾವಿ ಅಂತ. ಪಾಪ ಏನು ತಪ್ಪು ಮಾಡಿಲ್ಲ ಅವನು. ಮಧುರೈನಲ್ಲಿ ಒಬ್ಬ ಹೆಣ್ಮಗಳ ಮೇಲೆ ಕೋಪ ಇದ್ದರೆ ಅವ್ರ ತಂದೆ ತವರೂರಿಂದ ಅವ್ರು ನಡ್ಕೊಂಡು ಹೋಗ್ತಿದ್ರೆ, ನಿಮ್ಮ ತಂದೆಗೆ ಮೈಸರಿ ಇಲ್ಲ, ಕಾರ್ ಹತ್ತು ಅಂತ ಕರ್ಕೊಂಡೋಗಿ 200 ಕಿಲೋಮೀಟ್ರ್ ದೂರ ಬಿಟ್ಟು ಆ ಹೆಣ್ಣುಮಗಳು 2 ದಿನದಲ್ಲಿ ಬರೋ ಅಷ್ಟೊತ್ತಿಗೆ ಗಂಡ ಬಿಟ್ಟು ಓಡೋದ್ಲು ಅಂತ ಸುದ್ದಿ ಹಬ್ಬಿಸಿ 2 ಊರುಗಳ ಮಧ್ಯೆ ಜಗಳ ಆಗಿ, ಅವಳು ಮನೆಗೆ ಬಂದರೆ ಗಂಡನ ಮನೆಯವರು ಒಪ್ಕೊಳ್ದೆ, ತಂದೆ ಮನೆಗೆ ಬಂದರೆ ನನ್ನ ಮನೆ ಹಾಳು ಮಾಡೋದು ನೇಣು ಹಾಕೋದು. ಇದು ಎಲ್ಲಿಗೆ ಹೋಗ್ತಾ ಇದೆ? ಇವತ್ತಿನ ಯುವತಿಯರಿಗೆ ಇದೊಂದು ಪಾಠ ಆಗಿದೆ. ಜನಸಾಮಾನ್ಯ ಈ ಥರದ ಫೇಕ್ ಸುದ್ದಿಗಳನ್ನು ಹಬ್ಬಿಸಿ ಜನರ ನಂಬಿಕೆಯನ್ನು ಉಪಯೋಗಿಸ್ಕೊಂಡು ರಾಜಕಾರಣ ಮಾಡ್ತಾ ಅವರು ಬೇಳೆ ಬೇಯಿಸ್ಕೊಳ್ಳೋರಿಗೆ ಕಾನೂನಿದೆ, ಅದನ್ನು ಪ್ರಶ್ನಿಸುವ ಒಬ್ಬ ಪ್ರಜೆ ಇದ್ದಾನೆ. ಇನ್ನು ನೀವು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ಅನ್ನೋದನ್ನು ಪ್ರೂವ್ ಆಗಬೇಕು. ಆ ಕಾರಣಕ್ಕೆ ತುಂಬ ಸ್ಟ್ರಾಂಗ್ ಆದ ಕೇಸ್ ಹಾಕಿದ್ದಾರೆ. ಅದಕ್ಕೆ ಕಮಿಷನರು ಅದನ್ನು ಒಪ್ಕೊಂಡಿದ್ದಾರೆ. ಅದನ್ನು ಇಮಿಡಿಯೇಟಾಗಿ ಇವತ್ತು ನಾನು ಪೊಲೀಸ್ ಸ್ಟೇಷನ್ಗೆ ಬಂದು ಅದಕ್ಕೊಂದು ಫಾರ್ಮ್ಯಾಟ್ ಇತ್ತು, ಅವರನ್ನು ಕಳಿಸಿ ನಾನೇ ಬಂದು ಸೈನ್ ಮಾಡಬೇಕಿತ್ತು. ನಾನು ಹೈದರಾಬಾದಿಂದ ಬಂದು ಸೈನ್ ಮಾಡಿ ಈಗ ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್, ಇದು ಮೊದಲನೇ ಕೇಸ್ ಇದ್ದರು. ಈ ವ್ಯಕ್ತಿಯ ಹಿಂದೆ ಕೂಡ ಸಾಕಷ್ಟು ಕೇಸು ನಡೀತಾ ಇದೆ. ಒಬ್ಬ ನಟಿಮಣಿಯನ್ನು ಅವಹೇಳನ ಮಾಡಿ ಒಂದು ಕೇಸ್ ನಡೀತಾ ಇದೆ. ಈ ಮನುಷ್ಯನ ನನಗಂತೂ ಈಗೆಲ್ಲರೂ ಒಳ್ಳೆ ಕೆಲಸ ಮಾಡ್ತಿದ್ರೆ ಅವನನ್ನು ಬಿಡಬೇಡಿ ಅಂದರೆ ಇದೊಂದು ಪಾಠ ಆಗಬೇಕು. ಜನಸಾಮಾನ್ಯರಿಗೆ ಗೊತ್ತಾಗಬೇಕು, ತಪ್ಪು ಪ್ರಚಾರ ಮಾಡೋದು, ಅವರ ಅನುಮತಿ ಇಲ್ಲದೆ ಫೋಟೋಗಳನ್ನು ಮಾರ್ಫ್ ಮಾಡೋದು ಇದು ಅಕ್ಷಮ್ಯ ಅಪರಾಧ. ಅವ್ರಿಗೇನು ರೀ, ಕೆಸರು ಬಿಸಾಕಕ್ಕೆ 2 ನಿಮಿಷ, ತೊಳ್ಕೊಳಕ್ಕೆ ನಮಗೆ 2 ದಿನ. ಆದರೆ ನನಗೆ ನ್ಯಾಯದ ಬಗ್ಗೆ, ನಿಜದ ಬಗ್ಗೆ ತುಂಬ ಗಂಭೀರವಾಗಿ ಯೋಚನೆ ಮಾಡ್ತಾ ಇದ್ದೀನಿ. ಇದು ನನ್ನ ಒಬ್ಬನ ವೈಯಕ್ತಿಕ ಕೋಪ ಅಲ್ಲ, ಇದು ಇನ್ನೊಬ್ಬರಿಗೆ ಆಗಬಾರ್ದು. ಇದನ್ನು ತಕ್ಕಂಥ ಪಾಠ ಆಗಬೇಕು. ಮತ್ತು ಜನರು ಕೂಡ ಈ ಥರದ ಸುಳ್ಳು ಸುದ್ದಿ ಹಬ್ಸೋರನ್ನ ಎದುರಿಸುವಂಥದ್ದು ಪರಿಸ್ಥಿತಿ ಎದುರಾಗಬೇಕು. ಕುಂಭಮೇಳದ ಬಗ್ಗೆ ತಮ್ಮ ಅಭಿಪ್ರಾಯ? ಪುಣ್ಯಸ್ನಾನ, ಎಲ್ಲರಿಗೂ ನಂಬಿಕೆ ಇರುತ್ತೆ.
ತಪ್ಪೇನಿದೆ ಅದರಲ್ಲಿ? ಇವಾಗ ನನಗೆ ದೇವರಲ್ಲಿ ನಂಬಿಕೆ ಇಲ್ಲ, ನಾನು ದೇವರಿಲ್ಲದೆ ಬದುಕಬಲ್ಲೆ, ಇನ್ನೊಂದಷ್ಟು ವರ್ಷನೂ ಬದುಕ್ಬಿಡ್ತೀನಿ. ಆದರೆ ಮನುಷ್ಯರಿಲ್ಲದೆ ನನ್ನಿಂದ ಬದುಕೋಕ್ಕಾಗಲ್ಲ. ಹಾಗಂತ ಅವ್ರ ನಂಬಿಕೆಯನ್ನು ಪ್ರಶ್ನೆ ಮಾಡೋದು ನಾವೇನು? ಅವ್ರಿಗೆ ಅದರಲ್ಲಿ ಒಂದು ಸಂತೋಷ ಇದೆ, ಅದರೊಳಗೊಂದು ಇದಿದೆ ಅಂದರೆ ಹೋಗಲಿ. ಮನಸ್ಸಿಗೆ ಶಾಂತಿಯನ್ನು, ಮನಸ್ಸಿಗೆ ತೃಪ್ತಿಯನ್ನು ಅಥವಾ ಯಾವುದೋ ಒಂದು ಚೈತನ್ಯವನ್ನು ಕೊಡುತ್ತಾನೆ ಎಲ್ಲರ ನಂಬಿಕೆಗಳು. ಅದನ್ನು ಉಪಯೋಗಿಸೋದಿದೆಯಲ್ಲ, ಅದನ್ನು ರಾಜಕಾರಣಕ್ಕೆ ಉಪಯೋಗಿಸೋದು, ದ್ವೇಷಕ್ಕೆ ಉಪಯೋಗಿಸೋದು, ಇನ್ನೊಬ್ಬನ ಇದ್ರ ವಿರುದ್ಧ ಅಂತ ಎತ್ತು ಕಟ್ಟೋದು, ಸುಳ್ಳು ಹೇಳಿ ವಾಟ್ಸಪ್ ಯೂನಿವರ್ಸಿಟಿ ಮೂಲಕ. ವಾಟ್ಸಪ್ನಲ್ಲಿ ಹಿಡಿಯೋಕ್ಕಾಗಲ್ಲ, ಈಗ ಡೈರೆಕ್ಟಾಗಿ ಸಿಕ್ಕಾಕೊಳ್ತಾರೆ. ಕುಂಭ ಬೆಳೆದ ಸ್ನಾನ ಮಾಡೋದ್ರಿಂದ ಬಡತನ ನಿರ್ಮೂಲ ಆಗಲ್ಲ ಅಂತ ಹೇಳ್ತಾರೆ. ಅವರವ್ರ ಭಾವಕ್ಕೆ ಅವರವರ ಭಕ್ತಿಗೆ ಹೇಳ್ತಾ ಹೋಗಲಿ. ನನಗೆ ಯಾವುದೇ ನಂಬಿಕೆಯನ್ನು ಟೀಕೆ ಮಾಡಿದ್ರೆ ನನಗೆ ಅರ್ಥ ಇಲ್ಲ. ನನ್ನ ಮಗಳು ನಾನು ನೋಡಿ, ನನ್ನ ಹೆಂಡತಿ ಇದ್ದಾಳೆ, ಆಕೆ ಹೋಮ ಮಾಡ್ತಾಳೆ, ದೇವಸ್ಥಾನಕ್ಕೆ ಹೋಗ್ತಾಳೆ, ನನಗೇನು ತೊಂದರೆ ಇಲ್ಲ. ಅದನ್ನು ಇವ್ರು ಅಂತಾರೆ. ಅಂದರೆ ಇವ್ರಿಗೆ ಅರ್ಥ ಆಗದೆ ಇರೋದು, ಅವರು ನಾನು ಸಾಮರಸ್ಯದಿಂದ ಈ ದೇಶದಲ್ಲಿ ಬದುಕ್ತಾ ಇದ್ದೀವಿ, ಅವರ ನಂಬಿಕೆ ಅವ್ರದ್ದು, ನನ್ನ ನಂಬಿಕೆ ಇದು ಅರ್ಥ ಆಗ್ತಾ ಇಲ್ಲ ಅಲ್ವಾ? ಯಾರ ನಂಬಿಕೆ ನಾವು ಕೊಡಿ, ಒಬ್ಬರ ನಂಬಿಕೆ ಸರಿ ಇಲ್ಲ ಅಂತಂದ್ರೆ ನಿಮ್ಗೆ ಇದೊಂದು ನಂಬಿಕೆ ಕೊಡೋ ತಾಕತ್ತಿರ್ಬೋದು. ಅವ್ರಿಗೆ ಅದರಲ್ಲಿ ಸಂತೋಷ ಇದ್ದರೆ ನಾವ್ಯಾರು ಪ್ರಶ್ನೆ ಮಾಡೋಕ್ಕೆ? ಅದು ಮೂಢನಂಬಿಕೆ ಆದರೆ ಪ್ರಶ್ನೆ ಮಾಡಬೇಕು. ಅದನ್ನು ರಾಜಕಾರಣವಾಗಿ ಉಪಯೋಗಿಸಿದ್ರೆ ಪ್ರಶ್ನೆ ಮಾಡಲೇಬೇಕು. ಮೇಲೆ ಇರುವಂಥ ತರ್ಕ ಅಂತಂದರೆ ಹಿಂದೂಗಳ ದೇವರು ಧರ್ಮದ ಬಿಟ್ಟು ನನಗೂ ದೇವ್ರಿಗೂ ಸಂಬಂಧನೇ ಇಲ್ಲರಿ. ನನಗೆ ಯಾರೋ ಕೇಳಿದ್ರು, ನನಗೆ ಟೈಮ್ ಇಲ್ಲ, ನನಗೆ ಮನುಷ್ಯರು ಮುಖ್ಯ. ನೋಡಿ, ಜೀವನದಲ್ಲಿ ನಿಮ್ಗೆ ಏನಾದರೂ ಕಷ್ಟ ಅಂತಾದರೆ, ನಿಮಗೆ ಪ್ರೀತಿ ಅಂತಂದರೆ ಇನ್ನೊಬ್ಬ ಸಹ ಮನುಷ್ಯನೇ ಬರಬೇಕು. ನನಗೆ ಅಷ್ಟರಲ್ಲೇ ಇದ್ದೀನಿ. ನನಗೆ ಬೇಕಾದ ನಾನು ಯಾವುದು ಪ್ರತಿಯೊಬ್ಬರು ಒಂದೊಂದು ಹೇಳ್ತಾನೆ, ಇದನ್ನ ಯಾಕೆ ಹೇಳಿಲ್ಲ, ಇದನ್ನ ಯಾಕೆ, ಅದೆಲ್ಲ ನಮ್ಮ ಕೆಲಸ. ತಪ್ಪು ನಡೀತಿದ್ರೆ ಕೇಳ್ತೀವಿ, ಏನು ನಡೀತಿದೆ ಅದನ್ನು ಕೇಳ್ತಾ ಇದ್ದೀವಿ. ಅಲ್ಲ, ಅದೇ ವಿಚಾರ ಸರ್. ಅಲ್ಲ, ಅದು ಅವ್ರು ಹೇಳ್ತಾರೆ. ನಾನು ಹೇಳ್ಬೇಕು, ಕ್ರಿಶ್ಚಿಯನ್ರು ಮಾಡಿದ್ರು ತಪ್ಪು, ಕ್ರಿಶ್ಚಿಯನ್ಗಿಂತ ದೊಡ್ಡ ಮಾಫಿಯಾ ಅಲ್ಲ ಅಂತ ನಾನೇ ಹೇಳಿದ್ದೀನಿ. ಮುಸಲ್ಮಾನರಲ್ಲಿ ಒಳ್ಳೆ ಮುಸಲ್ಮಾನರು ಇದ್ದಾರೆ, ಟೆರರಿಸ್ಟ್ಗಳಿದ್ದಾರೆ ಅಂತ ನಾನೇ ಹೇಳಿದ್ದೀನಿ. ಅದು ಹೈಲೈಟ್ ಆಗಲ್ಲ, ಯಾಕಂದರೆ ಅವ್ರ ಪಾಪ ಅವ್ರಿಗೆ ಬೇರೆ ಕೆಲಸಗಳಿದೆ. ಇವ್ರಿಗೆ ಅದು ಸೃಷ್ಟಿ ಮಾಡ್ಕೊಳ್ಳೋದು. ಯಾವತ್ತಾದ್ರು ಯಾವುದು ಧರ್ಮದ ಬಗ್ಗೆ ಯಾವ ಥರ ಮಾತಾಡಿದ್ದೀನಿ ಅಂದರೆ, ಯಾವ ಥರ ಮಾತಾಡಿದ್ದೀನಿ? ಮನುಷ್ಯನ ಪ್ರೀತಿಸಿ ಅಂತ ಹೇಳ್ತಾ ಇದ್ದೀನಿ. ನಾವೊಂದು ಸಮಾನವಾಗಿರಬೇಕು, ಸಮಾನ ಅವಕಾಶ ಇರಬೇಕು ಅಂತ ಹೇಳ್ತಾ ಇದ್ದೀನಿ ಹೊರತು ಇವ್ರು ಹುಟ್ಟಿಸೋದು. ಇವ್ರು ಹುಟ್ಟಿಸಿ ಆ ಧರ್ಮದವ್ರನ್ನ ಇವ್ರ ಮೇಲೆ ಒಂದು ದ್ವೇಷ ಬರೋ ಥರ. ಇವಾಗ ಏನಾಗುತ್ತೆ, ನಿನ್ನ ಭೇಟಿ ಮಾಡ್ತಿದ್ದೀನಿ ಅಂದ್ಕೊಳಪ್ಪ, ಇನ್ನೊಬ್ಬ ನನಗೆ ಹೇಳ್ತಾನೆ, ಇವನಿಗಾನಲ್ಲ ಹಿಂಗೆ ಅಂದ್ಬಿಡ್ತಾನೆ, ಅವನು ಗೊತ್ತಿಲ್ಲ. ನಾನು ಹೋಗ್ಬೇಕಾದ್ರೆ ಓಹೋ ಹಿಂಗೇನೋ ಅಂತ ನೋಡ್ಕೊಂಡು ಅವ್ನು ಏನಂದ್ರೆ ನಂಗೆ ಹಿಂಗೆ ಕಾಣಿಸ್ತಾ ಇದೆ. ಅದೇ ಇವ್ರ ಕೆಲಸ, ಅದನ್ನು ನಿಲ್ಲಿಸ್ಬೇಕು. ನಿಮಗೂ ಮತ್ತೆ ಸಂಪರ್ಕಕ್ಕೆ ವೈಯಕ್ತಿಕ ಗೊತ್ತಿಲ್ಲ ಮತ್ತು ನನಗೆ ಅವ್ನಿಗೇನು ಸಂಬಂಧ ಇದೆ ಹೇಳಿ? ಈಗ ಇದಾದ ಮೇಲೆ ಯಾರು ಅಂತ ವಿಚಾರಿಸಿದ್ರು ಇಷ್ಟು ಕೆಲಸಗಳು ಬರ್ತಾಯಿದೆ, ಇಷ್ಟಿಷ್ಟು ಕೇಸ್ಗಳಿದೆ. ಮೊನ್ನೇನೋ ಕೋರ್ಟ್ನಲ್ಲಿ ಜಗಳ ಮಾಡ್ಕೊಂಡು ಬರ್ತಲ್ಲ. ಅಂದರೆ ಮಾಧ್ಯಮದವ್ರ ಮುಂದೆ, ಎಲ್ಲರ ಮುಂದೆ ಬಟ್ ಎಲ್ಲದಕ್ಕೂ ಒಂದು ಕಡಿವಾಣ ಬೀಳ್ಬೇಕಲ್ವ? ಥ್ಯಾಂಕ್ ಯು, ಒಳ್ಳೆಯದಾಗಲಿ.